ಬಗೆದಷ್ಟು ಬಯಲಾಗ್ತಾ ಇದೆ ಅಕ್ರಮ ದಂಧೆಯ ಕರಾಳ ಮುಖಗಳು. ಯಾದಗಿರಿಯ ಜನರಿಗೆ ಸೇರಬೇಕಾಗಿರುವ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕ್ತಾ ಇದ್ದಾರೆ. ಹತ್ತಿ ಮಿಲ್ನಲ್ಲಿ ಸಿಕ್ಕಿದ್ದು ಬರೋಬರಿ 5 ಟನ್ ಅಕ್ರಮ ಅನ್ನಭಾಗ್ಯದ ಅಕ್ಕಿ. ಸ್ಥಳ ಮಹಜರಿಗೆ ಹೋದ ಸಿಐಡಿಗೆ ಶಾಕ್ ಆಗ್ಬಿಟ್ಟಿದೆ. ಲಕ್ಷ್ಮೀ ತಿಮ್ಮಪ್ಪ ಕಾಟನ್ ಮಿಲ್ನ ಗೋದಾಮಿನಲ್ಲಿದ್ದಂತಹ ಅಕ್ಕಿ ಇದು. ಗುರುಮಠಕಲ್ ರೈಸ್ ಮಿಲ್ ಹಿಂದೆ ರೈಡ್ ಮಾಡ್ತಾರೆ ಅಧಿಕಾರಿಗಳು. ಆಗ ರೈಸ್ ಮಿಲ್ ಮೇಲೆ ದಾಳಿಯ ಭಯಕ್ಕೆ ಹತ್ತಿ ಮಿಲ್ಗೆ ಅಕ್ಕಿಯನ್ನ ಶಿಫ್ಟ್ ಮಾಡಿದ್ದಾರೆ. ಅಕ್ರಮ ಪಡಿತರ ಅಕ್ಕಿಯನ್ನ ಪತ್ತೆ ಹಚ್ಚಿತ್ತು ಸಿಐಡಿ ಟೀಮ್. ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ಬಾಲಾಜಿ ರೈಸ್ ಮಿಲ್ನಲ್ಲೂ ಕೂಡ ರೈಡ್ ಮಾಡಿದ್ರು. ಆಹಾರ ಇಲಾಖೆಗೆ ಮಾಹಿತಿಯನ್ನ ಸಿಐಡಿ ಟೀಮ್ ಕೊಟ್ಟಿದ್ದು. ಆಹಾರ ಇಲಾಖೆ ಅಧಿಕಾರಿಗಳಿಂದ ಈಗ ಪ್ರಕರಣ ದಾಖಲಾಗಿದೆ. ಎಲ್ಲಿ ರೈಡ್ ಮಾಡಿಬಿಡ್ತಾರೋ ಅಂತ ಈ ಕಾಟನ್ ಫ್ಯಾಕ್ಟರಿಗೆ ಅದನ್ನೆಲ್ಲವನ್ನು ಶಿಫ್ಟ್ ಮಾಡಿದ್ದಾರೆ. ಸಿಐಡಿ ಅಧಿಕಾರಿಗಳು ಇದೀಗ ರೈಡ್ ಮಾಡಿದ್ದಾರೆ. ಕೂಲಂಕುಷವಾಗಿ ಒಂದು ಲೆಕ್ಕಾಚಾರ ಹಾಕ್ತಾರೆ. ಏನು ಎತ್ತ ಯಾರಿಗೆ ಸೇರಬೇಕಾಗಿದ್ದು, ಗೋಲ್ಮಾಲ್ ಎಲ್ಲ ಆಗ್ತಾ ಇತ್ತು, ಹೆಂಗೆ ಕನ್ನ ಹಾಕಿದ್ರು, ಹಾಗಾದರೆ ಇಲ್ಲಿ ತನಕ ಅಕ್ಕಿ ಸೇರಬೇಕಾದವ್ರು ಯಾಕೆ ಪ್ರಶ್ನೆ ಮಾಡಲಿಲ್ಲ, ಎಷ್ಟು ದುಡ್ಡನ್ನು ತಿಂದು ತೆಗಿದ್ದಾರೆ, ಎಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ಅನ್ನಭಾಗ್ಯದ ಅಕ್ಕಿ ದುಬೈಗಳಿಗೆಲ್ಲ, ಅಂದರೆ ಬೇರೆ ದೇಶಕ್ಕೆ, ಬರೀ ದುಬೈ ಅಂತಲ್ಲ ಬೇರೆ ದೇಶಗಳಿಗೆ ಪಾಲಿಷ್ ಮಾಡಿ ಕಳಿಸ್ತಾ ಇದ್ರಂತ. ಒಂದು 2-3 ರೌಂಡ್ ಪಾಲಿಷ್ ಮಾಡೋದು ಅಕ್ಕಿಯನ್ನು ಪಳ 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 ಅಂತ ಬೆಳ್ಳಗೆ ಕಾಣಂಗೆ ಶಿಫ್ಟ್ ಮಾಡ್ತಾ ಇದ್ರು. ಅಬ್ರಾಡಿಗೆಲ್ಲ ಕಳಿಸಿದ್ದಾರೆ, ಸುದ್ದಿ ಆಗಿತ್ತು. ಅಂಥದ್ದೇ ಜಾಲಕ್ಕೆ ಈ ಅಕ್ಕಿಯೂ ಕೂಡ ಸೇರುತ್ತಾ ಪತ್ತೆ ಹಚ್ಚುತ್ತಾರೆ. ಯಾದಗಿರಿಯ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.